ಮಾನ್ಯ 8 ವರ್ಷದ ಮಗುವಿನ ಪೋಷಕಿ ತಮ್ಮ ಮಗುವಿನ ಆಟದ ತರಬೇತಿಗಾಗಿ ಸ್ಥಳೀಯ ಕ್ರೀಡಾ ಕ್ಲಬ್ಗೆ ಬಂದುಕೊಂಡಳು. ತಮ್ಮ ಮಗುವಿಗೆ ಉತ್ತಮ ಮಾರ್ಗದರ್ಶನ ಬೇಕೆಂದು ಅವಳು ಸದಾ ಪರಿಶ್ರಮ ಮಾಡುತ್ತಿದ್ದಳು. ಈ ದಿನ ಕೋಚ್ ರವಿ ಮೊದಲ ಬಾರಿಗೆ ತರಬೇತಿ ಸೆಷನ್ನ ಪ್ರಮುಖ ಗೈಡ್ ಆಗಿ ಹಾಜರಿದ್ದ. ಅವನ ಅನುಭವ, ತಾಳ್ಮೆ ಮತ್ತು ಮಕ್ಕಳಿಗೆ ನೀಡುವ ಪ್ರೋತ್ಸಾಹ ಮೊದಲ ಕ್ಷಣದಿಂದಲೇ ಗಮನ ಸೆಳೆದಿತು. ಮನಸ್ಸಿನಲ್ಲಿ ಚಿಕ್ಕ ಉತ್ಸಾಹ ಮತ್ತು ಆತಂಕಗಳ ಜೊತೆಗೆ ಮಾನ್ಯ ತನ್ನ ಮಗುವನ್ನು ತರಬೇತಿಗೆ ತಂದುಕೊಂಡಳು. ನಾನು ಬದಲಾದ ಪೋಷಕಿ, ಆದರೆ ಮಗುವಿನ ಬೆಳವಣಿಗೆಗೆ ಶ್ರೇಷ್ಠ ಮಾರ್ಗದರ್ಶಕ ಬೇಕು ಎಂದು ಅವಳು ತನ್ನ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು. ಕೋಚ್ ರವಿ ಮಕ್ಕಳಿಗೆ ತರಬೇತಿ ನೀಡುತ್ತಿರುವಾಗ ಅವನ ದೃಷ್ಟಿಯಲ್ಲಿ ತಾಳ್ಮೆ, ಆತ್ಮವಿಶ್ವಾಸ ಮತ್ತು ಪ್ರೋತ್ಸಾಹ ಸ್ಪಷ್ಟವಾಗಿತ್ತು. ಮಕ್ಕಳೊಂದಿಗೆ ನಗುವು, ಮಾತನಾಡುವುದು, ಸಹಾಯ ಮಾಡುವುದು, ಈ ಎಲ್ಲವೂ ಅವನ ವ್ಯಕ್ತಿತ್ವವನ್ನು ವಿಶೇಷವಾಗಿಸಿತು. ಮಾಸ್ಟರ್ ಸೆಷನ್ ಆರಂಭವಾದಾಗ ಮಾನ್ಯ ತನ್ನ ಮಗುವಿನ ಸಮರ್ಥನೆಗಾಗಿ ಕೋಚ್ ರವಿಯ ಬಳಿ ಬಂದು ನಮನವಾಚಿಸಿ ಪರಿಚಯವಾಯಿತು. ನಮಸ್ಕಾರ, ನಾನು ಮಾನ್ಯ, ನನ್ನ ಮಗುವಿನ ತರಬೇತಿಗಾಗಿ ಬಂದಿದ್ದೇನೆ ಎಂದು ಅವಳು ಮೃದುವಾಗಿ ಹೇಳಿದಳು. ರವಿ ನಗುತ್ತಾ ಸ್ಪಷ್ಟ ಧ್ವನಿಯಲ್ಲಿ ಉತ್ತರಿಸಿದನು, ನಮಸ್ಕಾರ ಮಾನ್ಯ. ನಿಮ್ಮ ಮಗುವಿಗೆ ಉತ್ತಮ ತರಬೇತಿ ನೀಡಲು ನಾನು ಎಲ್ಲ ಪ್ರಯತ್ನ ಮಾಡುತ್ತೇನೆ. ನೀವು ಸಹಾಯ ಮಾಡುತ್ತೀರಿ ಅಂದ್ರೆ ನಮ್ಮ ಕಾರ್ಯ ಹೆಚ್ಚು ಫಲಪ್ರದವಾಗಲಿದೆ. ಆ ಮೊದಲ ಸಂಭಾಷಣೆ ನಗು, ಆತ್ಮವಿಶ್ವಾಸ ಮತ್ತು ಸೌಜನ್ಯದಿಂದ ಪರಸ್ಪರ ಗೌರವ ಮತ್ತು ಸ್ನೇಹದ ಆರಂಭವಾಯಿತು. ಅವರು ಕೇವಲ ಪೋಷಕಿ ಕೋಚ್ ಸಂಬಂಧವಲ್ಲ, ಭವಿಷ್ಯದಲ್ಲಿ ಮಕ್ಕಳ ಬೆಳವಣಿಗೆ, ಮಾರ್ಗದರ್ಶನ ಮತ್ತು ಪರಸ್ಪರ ಬೆಂಬಲದ ಶಕ್ತಿಶಾಲಿ ಬಾಂಧವ್ಯದ ಆರಂಭವಾಗಿದೆ ಎಂದು ಸ್ಪಷ್ಟವಾಗಿತ್ತು. ದಿನಗಳು ಸಾಗಿದಂತೆ ಮಾನ್ಯ ತರಬೇತಿ ಸಮಯದಲ್ಲಿ ಕೋಚ್ ರವಿಯ ಮಾರ್ಗದರ್ಶನವನ್ನು ಗಮನಿಸುತ್ತಾಳೆ. ಅವನು ಹೇಗೆ ಪ್ರೋತ್ಸಾಹ ನೀಡುತ್ತಾನೆ, ಹೇಗೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುತ್ತಾನೆ, ಎಲ್ಲವನ್ನೂ ಅವಳು ಮೆಚ್ಚಿಕೊಂಡಳು. ರವಿಯ ದೃಷ್ಟಿ, ಸಬಲೀಕರಣ ಮತ್ತು ತಾಳ್ಮೆ ಅವಳಿಗೆ ಒಂದು ಪ್ರೋತ್ಸಾಹದ ಮಾದರಿಯಂತೆ ಕಾಣುತ್ತಿದೆ. ಒಂದು ದಿನ ತರಬೇತಿ ಬಳಿಕ ಮಳೆ ಹನಿಗಳು ಹಸಿರು ಹೊಲದ ಮೇಲೆ ಬೀಳುತ್ತಾ ಕೋಚ್ ಮತ್ತು ಪೋಷಕಿ ಹನಿಗಳ ನಡುವಣ ಸಂಭಾಷಣೆ ನಡೆಸಿದರು. ಮಳೆಯ ಮೃದುವಾದ ಶಬ್ದ, ಮಣ್ಣಿನ ಸುಗಂಧ ಮತ್ತು ಹಸಿರು ಹೊಲ ಎಲ್ಲವೂ ಅವರಿಗೆ ಆ ಕ್ಷಣವನ್ನು ಮಧುರವಾಗಿ ನೆನಪಿಸಿತು. ನಿಜವಾಗಿಯೂ ರವಿ, ನಿಮ್ಮ ಮಾರ್ಗದರ್ಶನ ನನಗೆ ಮತ್ತು ನನ್ನ ಮಗುವಿಗೆ ಬಹಳ ಪ್ರೇರಣೆ ನೀಡುತ್ತಿದೆ, ಮಾನ್ಯ ಹೇಳಿದಳು. ರವಿ ಕಣ್ಣೀರು ಹನಿಗಳಂತೆ ಮೃದುವಾಗಿ ನಗುತ್ತಾ ಉತ್ತರಿಸಿದನು, ನಿಮ್ಮ ಬೆಂಬಲವು ನನ್ನ ಶ್ರಮಕ್ಕೆ ಶಕ್ತಿ ನೀಡುತ್ತದೆ ಮಾನ್ಯ. ನಾವು ಒಟ್ಟಾಗಿ ಮಕ್ಕಳ ಬೆಳವಣಿಗೆಗೆ ಶ್ರೇಷ್ಠ ಪ್ರಯತ್ನ ಮಾಡೋಣ. ಮಾನ್ಯ ಮತ್ತು ಕೋಚ್ ರವಿ ನಡುವಣ ಸಂಬಂಧವು ಮೊದಲ ಪರಿಚಯದ ನಂತರ ಮತ್ತಷ್ಟು ಬೆಳೆಯಲು ಆರಂಭಿಸಿತು. ತರಬೇತಿ ಸಮಯದಲ್ಲಿ ಅವರು ಪರಸ್ಪರ ಗಮನ ಹಂಚಿಕೊಂಡು ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ನೀಡಲು ಒಟ್ಟಾಗಿ ಕೆಲಸ ಮಾಡುತ್ತಿದ್ದರು. ಮಕ್ಕಳ ಆಟಗಳಲ್ಲಿ ತೀವ್ರ ಸ್ಪರ್ಧೆ, ತಮ್ಮ ಶ್ರದ್ಧೆ ಮತ್ತು ಪರಿಶ್ರಮ ಇವುಗಳನ್ನು ಕೋಚ್ ರವಿ ದೃಢವಾಗಿ ಮಾರ್ಗದರ್ಶನ ಮಾಡುತ್ತಾ ಮಾನ್ಯ ಅವರಿಗೆ ಶ್ರದ್ಧೆಯಿಂದ ಗಮನಿಸುತ್ತಿದ್ದಳು. ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸಲು ರವಿ ಬಳಸುವ ಕೌಶಲ್ಯ ಅವಳ ಹೃದಯಕ್ಕೆ ಪ್ರೋತ್ಸಾಹ ನೀಡುವಂತೆ ಕಾಣುತ್ತಿತ್ತು. ಒಂದು ದಿನ ತರಬೇತಿ ಮುಗಿದ ಮೇಲೆ ಮಳೆಯ ಹನಿಗಳು ಹಸಿರು ಮೈದಾನವನ್ನು ತುತ್ತುಮುತ್ತಾಗಿ ತುಂಬುತ್ತಿದ್ದವು. ರವಿ ಮತ್ತು ಮಾನ್ಯ ತಮ್ಮ ಮಕ್ಕಳ ಆಟವನ್ನು ಗಮನಿಸುತ್ತಾ ನಿಂತಿದ್ದರು. ಮಳೆಯ ಹನಿಗಳ ಮೃದುವಾದ ಶಬ್ದ, ಹಸಿರು ಹೊಲ ಮತ್ತು ಮಕ್ಕಳ ನಗು ಎಲ್ಲವೂ ಅವರ ಹೃದಯ ಭಾವನೆಗಳನ್ನು ತೇಜಸ್ಸುಗೊಳಿಸುತ್ತಿತ್ತು. ನಿಜವಾಗಿಯೂ ರವಿ, ನಿಮ್ಮ ಮಾರ್ಗದರ್ಶನದಿಂದ ನನ್ನ ಮಗುವಿನ ಆತ್ಮವಿಶ್ವಾಸ ತುಂಬಿದೆ, ಮಾನ್ಯ ಹೇಳಿದರು. ರವಿ ಮೃದುವಾಗಿ ನಗುತ್ತಾ ಉತ್ತರಿಸಿದನು, ನಿಮ್ಮ ಬೆಂಬಲವು ನನ್ನ ಶ್ರಮಕ್ಕೆ ಶಕ್ತಿ ನೀಡುತ್ತದೆ. ಪೋಷಕಿ ಮತ್ತು ಕೋಚ್ ಒಟ್ಟಾಗಿ ಕೆಲಸ ಮಾಡಿದರೆ ಮಕ್ಕಳ ಬೆಳವಣಿಗೆ ಇನ್ನಷ್ಟು ಪರಿಣಾಮಕಾರಿಯಾಗುತ್ತದೆ. ಈ ದಿನದಿಂದ ಅವರ ಬಾಂಧವ್ಯ ಕೇವಲ ಪೋಷಕಿ ಕೋಚ್ ಮಟ್ಟಕ್ಕೆ ಸೀಮಿತವಾಗದೆ ಗುಪ್ತ ಸ್ನೇಹ, ಗೌರವ ಮತ್ತು ಪರಸ್ಪರ ಬೆಂಬಲದ ಸಂಬಂಧವಾಗಿ ಬೆಳೆಯಿತು. ಆದರೆ ಕೆಲವು ಸವಾಲುಗಳು ಸಹ ಎದುರಾದವು. ಸ್ಪರ್ಧೆಯ ಒತ್ತಡ, ಮಕ್ಕಳೊಂದಿಗೆ ಸಂವಹನದ ಸವಾಲುಗಳು ಮತ್ತು ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಎಲ್ಲವೂ ಅವರ ಬಾಂಧವ್ಯವನ್ನು ಪರೀಕ್ಷಿಸುತ್ತವೆ. ಈ ಸವಾಲುಗಳನ್ನು ಎದುರಿಸಲು ಮಾನ್ಯ ಮತ್ತು ರವಿ ಸ್ಪಷ್ಟ ಸಂವಹನ ಮತ್ತು ಪರಸ್ಪರ ಗೌರವವನ್ನು ಬಳಸಿದರು. ಒಂದು ಉದಾಹರಣೆಗೆ, ಮಳೆಯ ದಿನಗಳಲ್ಲಿ ತರಬೇತಿ ವೇಳೆ ಒಂದು ಬಾಲಕ ತಪ್ಪಾಗಿ ಆಟವಾಡುತ್ತಾ ಸಣ್ಣ ಗಾಯಕ್ಕೀಡು ಮಾಡಿದ್ದ. ಮಾನ್ಯ ಆತಂಕಗೊಂಡು ರವಿಯ ಬಳಿ ಬಂದು ಕೇಳಿದಳು, ರವಿ, ನಾನು ಸಾಧ್ಯವಿಲ್ಲದೆ ಅವನಿಗೆ ಸಹಾಯ ಮಾಡಬೇಕಾ? ರವಿ ಮೃದುವಾಗಿ ಉತ್ತರಿಸಿದನು, ನೀವು ಆತಂಕಪಡಬೇಡಿ ಮಾನ್ಯ, ನಾನು ಸಹಾಯ ಮಾಡುತ್ತೇನೆ. ನೀವು ಹೃದಯಪೂರ್ವಕವಾಗಿ ಮಕ್ಕಳ ಬೆಂಬಲ ನೀಡಿದರೆ ಸಾಕು. ಈ ಘಟನೆಯು ಮಾನ್ಯ ರವಿ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಅವರು ಅರಿತುಕೊಂಡರು, ಸವಾಲುಗಳು ಬಂದರೂ ಪರಸ್ಪರ ಬೆಂಬಲ ಮತ್ತು ಪ್ರೋತ್ಸಾಹದಿಂದ ಸಮಸ್ಯೆಗಳನ್ನು ಸರಿಹೊಂದಿಸಬಹುದು. ತೀರ್ಮಾನವಾದಂತೆ ಮಾನ್ಯ ಮತ್ತು ಕೋಚ್ ರವಿ ಅವರ ಬಾಂಧವ್ಯವನ್ನು ದೃಢಪಡಿಸಲು ನಿರ್ಧರಿಸಿದರು.
ಕಳೆದ ಭಾಗಗಳಲ್ಲಿ ಎದುರಾದ ಸವಾಲುಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಮತ್ತು ಒತ್ತಡಗಳು ಅವರನ್ನು ಪರೀಕ್ಷಿಸಿದ್ದರು. ಪರಸ್ಪರ ಬೆಂಬಲ, ಗೌರವ ಮತ್ತು ಸ್ಪಷ್ಟತೆಯಿಂದ ಅವುಗಳನ್ನು ಗೆದ್ದರು. ಒಂದು ಮಳೆಯ ದಿನ ತರಬೇತಿ ಮುಗಿದ ನಂತರ ಮಕ್ಕಳೊಂದಿಗೆ ಕೂಡಿಕೊಳ್ಳುವಾಗ ಮಾನ್ಯ ರವಿ ಬಳಿ ನಿಂತು ಹೇಳಿದಳು, ನಿಜವಾಗಿಯೂ ರವಿ, ನಿಮ್ಮ ಮಾರ್ಗದರ್ಶನ ನನ್ನ ಮಗುವಿನ ಬೆಳವಣಿಗೆಗೆ ಬಹಳ ಮಹತ್ವದಾಗಿದೆ. ನಾನು ನಿಮ್ಮ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನವನ್ನು ಸದಾ ಗೌರವಿಸುತ್ತೇನೆ. ರವಿ ನಗುತ್ತಾ ಮೃದುವಾಗಿ ಉತ್ತರಿಸಿದನು, ನಿಜ ಮಾನ್ಯ. ಪೋಷಕಿ ಕೋಚ್ ಬಾಂಧವ್ಯವು ಕೇವಲ ಕಾರ್ಯಾತ್ಮಕವಲ್ಲ, ಇದು ಗೌರವ, ನಂಬಿಕೆ ಮತ್ತು ಪರಸ್ಪರ ಬೆಂಬಲದ ಸಂಕೇತವಾಗಿದೆ. ನಾವು ಒಟ್ಟಾಗಿ ಈ ಪುಟ್ಟ ಹಳ್ಳಿ ಮಕ್ಕಳಿಗೆ ಉತ್ತಮ ಪಾಠ, ಆತ್ಮವಿಶ್ವಾಸ ಮತ್ತು ಪ್ರೋತ್ಸಾಹ ನೀಡುತ್ತೇವೆ. ಮಳೆಯ ಹನಿಗಳು, ಹಸಿರು ಹೊಲಗಳು ಮತ್ತು ಮಕ್ಕಳ ನಗು ಎಲ್ಲವೂ ಈ ಹೃದಯ ಸ್ಪಂದನೆಗಳಿಗೆ ಪುನಃ ಪ್ರೇರಣೆ ನೀಡುತ್ತಿತ್ತು. ಅವರು ಅರಿತರೂ, ಸವಾಲುಗಳು ಬಂದರೂ, ನಂಬಿಕೆ, ಪರಸ್ಪರ ಗೌರವ ಮತ್ತು ಸ್ಪಷ್ಟ ಸಂವಹನದಿಂದ ಬಾಂಧವ್ಯವು ಶಾಶ್ವತವಾಗುತ್ತದೆ. ಮುಗಿಯುವ ವೇಳೆಗೆ ಮಕ್ಕಳ ಬೆಳವಣಿಗೆ, ಪೋಷಕಿ ಕೋಚ್ ಬಾಂಧವ್ಯ ಮತ್ತು ಪ್ರೋತ್ಸಾಹದ ಫಲವು ಸ್ಪಷ್ಟವಾಗಿತ್ತು. ತರಬೇತಿ ಮತ್ತು ಸ್ಪರ್ಧೆಯ ಫಲಿತಾಂಶವಲ್ಲ, ಆದರೆ ಮಕ್ಕಳ ಆತ್ಮವಿಶ್ವಾಸ, ಪ್ರೋತ್ಸಾಹ ಮತ್ತು ಪೋಷಕ ಕೋಚ್ ನಡುವಣ ಗೌರವವು ಅತ್ಯಂತ ಮುಖ್ಯವಾಗಿದೆ ಎಂಬುದು ಎಲ್ಲರಿಗೂ ಈ ಭಾಗದಲ್ಲಿ ಸ್ಪಷ್ಟವಾಗಿ ತೋರಿಸುತ್ತದೆ. ಬಾಂಧವ್ಯದ ದೃಢತೆ, ಪೋಷಕಿ ಕೋಚ್ ಸಂಬಂಧವು ಗೌರವ, ನಂಬಿಕೆ ಮತ್ತು ಸ್ಪಷ್ಟತೆ ಮೂಲಕ ಶಾಶ್ವತವಾಗುತ್ತದೆ. ಸವಾಲುಗಳನ್ನು ಜಯಿಸುವುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಒತ್ತಡ, ಸ್ಪರ್ಧೆ ಎಲ್ಲವೂ ಪೋಷಕಿ ಕೋಚ್ ಬಾಂಧವ್ಯವನ್ನು ಪರೀಕ್ಷಿಸುತ್ತವೆ, ಆದರೆ ಗೆದ್ದ ಬಳಿಕ ಇನ್ನಷ್ಟು ಗಟ್ಟಿಯಾಗುತ್ತದೆ. ಸಂದೇಶ, ಮಾರ್ಗದರ್ಶನ, ಪ್ರೋತ್ಸಾಹ, ಗೌರವ ಮತ್ತು ಸ್ಪಷ್ಟತೆ ಯಾವುದೇ ಸಂಬಂಧವನ್ನು ಶಾಶ್ವತವಾಗಿ ಬೆಳೆಸುತ್ತವೆ. ಕಥೆಯ ಅಂತಿಮ ವಿವರಣೆ, ಸ್ಪೋರ್ಟ್ಸ್ ಕೋಚ್ ಮತ್ತು ಪೋಷಕಿ ಕಥೆ ನಮಗೆ ತಿಳಿಸುತ್ತದೆ. ಪೋಷಕಿ ಕೋಚ್ ಬಾಂಧವ್ಯವು ಮಕ್ಕಳ ಬೆಳವಣಿಗೆಗೆ ಪ್ರೇರಣೆ ನೀಡುತ್ತದೆ. ನಂಬಿಕೆ, ಗೌರವ ಮತ್ತು ಪ್ರೋತ್ಸಾಹದಿಂದ ಸಂಬಂಧ ಶಾಶ್ವತವಾಗುತ್ತದೆ. ಸವಾಲುಗಳನ್ನು ಎದುರಿಸಿ ಗೆಲ್ಲುವ ಪ್ರಕ್ರಿಯೆ ಪರಸ್ಪರ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ.